ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎನ್ವಿಆರ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. PGCET 2024 ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ಮಾರ್ನಿಂಗು ನಾನು PGCET ಅಡ್ಮಿಷನ್ ಆರ್ಡ್ರು ಹಾಗೆ ಫೀಸ್ನ ಪೇ ಮಾಡೋಕ್ಕಾದರೆ ಡೌನ್ಲೋಡ್ ಲಿಂಕ್ ಬಿಟ್ಟಿದ್ದಾರೆ ಅಂತ ಅದರಲ್ಲಿ ಕೆಲವೊಂದು ಡೌಟ್ಸ್ನ ಸೇರಿ ಒಂದು ವಿಡಿಯೋ ಆದರೆ ಮಾಡಿ ತಿಳಿಸ್ಕೊಟ್ಟಿದ್ದೆ. ಆದರೂ ಅನೇಕ ವಿದ್ಯಾರ್ಥಿಗಳು ಮತ್ತೆ ಇನ್ನೂ ಕೆಲವೊಂದು ಡೌಟ್ಸ್ ಆದರೆ ಕೇಳಿದ್ದಾರೆ. ಫ್ರೀಕ್ವೆಂಟ್ ಆಗಿ ಎಲ್ಲ ಜಾಸ್ತಿ ಜನ ಯಾವ ಕಮೆಂಟ್ಸ್ ಆದರೆ ಕೇಳಿದ್ದಾರೆ, ಹಾಗೆ ಮೆಸೇಜಸ್ ಆದರೆ ಬರ್ತಿದೆಯೋ ಅದ್ರ ಬಗ್ಗೆ ಆದರೆ ನಾನು ಈ ವಿಡಿಯೋಲ್ಲಾದರೆ ಕ್ಲಾರಿಫೈ ಆದರೆ ಮಾಡ್ತೀನಿ. ಸುಮಾರು ವಿದ್ಯಾರ್ಥಿಗಳಾದರೆ KE ಫೀಸ್ನ ಪೇ ಮಾಡೋಕ್ಕೆ ಲಾಸ್ಟ್ ಡೇಟ್ ಯಾವಾಗ ಸರ್ ಅಂತ, ಹಾಗೆ ಅಡ್ಮಿಷನ್ ಆಗೋಕ್ಕೆ ಲಾಸ್ಟ್ ಡೇಟ್ ಆದರೆ ಯಾವಾಗ, ಲಾಸ್ಟ್ ಡೇಟ್ನ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರಾ ಅಂತ. ಹಾಗೆ ನಾವು ಈಗ ಸೆಕೆಂಡ್ ರೌಂಡಲ್ಲಿ ನಮಗೆ ಕಾಲೇಜಸ್ಸು ಜಾಸ್ತಿ ಫೀಸಸ್ ಆದರೆ ಡಿಮ್ಯಾಂಡ್ ಮಾಡ್ತಿದ್ದಾರೆ. ನಾವು ಈಗ ಸೀಟ್ನಾದರೆ ಕ್ಯಾನ್ಸಲ್ ಮಾಡ್ಕೋಬೇಕು, ರೀಫಂಡು ಏನಾದರೂ ಆಗುತ್ತಾ, ಯಾವ ರೀತಿ ಆದರೆ ಕ್ಯಾನ್ಸಲ್ ಮಾಡ್ಕೋಬೇಕು ಅಂತ ಕೇಳ್ತಿದ್ದಾರೆ. ಹಾಗೆ ಇನ್ನೂ ಅನೇಕ ವಿದ್ಯಾರ್ಥಿಗಳು ನಮಗೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿತ್ತು, ಈಗ ಸೆಕೆಂಡ್ ರೌಂಡಲ್ಲಾದರೆ ಸೀಟ್ ಸಿಕ್ಕಿಲ್ಲ, ನಾವು ಥರ್ಡ್ ರೌಂಡ್ ಏನಾದರೂ ಇನ್ ಕೇಸ್ ಕಂಡಕ್ಟ್ ಮಾಡಿದ್ರೆ ಅದಕ್ಕಾದರೆ ಎಲಿಜಿಬಲ್ ಇರ್ತೀರಾ ಅಂತ ಕೇಳ್ತಿದ್ದಾರೆ. ಹಾಗೆ ಅನೇಕ ವಿದ್ಯಾರ್ಥಿಗಳಾದರೆ ನಮಗೆ KE ಚಲನ್ನು ಡೌನ್ಲೋಡ್ ಆಗ್ತಿಲ್ಲ, ನಾವು ಈಗಾಗಲೇ ಚಾಯ್ಸ್ 2 ಕೊಟ್ಟು ಏನಾದರೆ ಫಸ್ಟ್ ರೌಂಡಲ್ಲಿ ಫೀಸ್ ಪೇ ಮಾಡಿದ್ರು ಅದೇ ಕಾಲೇಜು ಅದೇ ಚಲನ್ ಆದರೆ ಇದೆ, ಈಗ ಅಪ್ಡೇಟೆಡ್ ಕಾಲೇಜ್ ನೇಮ್ ಇಲ್ಲ, ನಮಗೆ KE ಚಲನ್ ಆದರೆ ಡೌನ್ಲೋಡ್ ಆಗ್ತಿಲ್ಲ ಅಂತ ಕೇಳ್ತಿದ್ದಾರೆ. ಜಸ್ಟ್ ಅಡ್ಮಿಷನ್ ಆರ್ಡರ್ ಆದರೆ ಡೌನ್ಲೋಡ್ ಆಗ್ತಿದೆ ಅಂತ ಕೇಳ್ತಿದ್ದಾರೆ. ಇನ್ನೂ ಅನೇಕ ವಿದ್ಯಾರ್ಥಿಗಳು, ಕೆಲವೊಂದು ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಆರ್ಡರ್ ಆದರೆ ಡೌನ್ಲೋಡ್ ಆಗ್ತಿದೆ, ಇನ್ನು ಕೆಲವೊಂದು ವಿದ್ಯಾರ್ಥಿಗಳು ಅಡ್ಮಿಷನ್ ಆರ್ಡರ್ ಆದರೆ ಡೌನ್ಲೋಡ್ ಆಗ್ತಿಲ್ಲ ಅಂತ ಕೇಳ್ತಿದ್ದಾರೆ. ಅಡ್ಮಿಷನ್ ಆರ್ಡ್ರು ಡೌನ್ಲೋಡ್ ಆಗಿರೋದು ಓಪನ್ ಆಗ್ತಿಲ್ಲ ಅಂತ ಈ ರೀತಿ ಅನೇಕ ಮೆಸೇಜಸ್ ಆದರೆ ಬಂದಿದೆ. ಇದ್ರ ಬಗ್ಗೆ ಎಲ್ಲನೂ ನಾನು ಕಂಪ್ಲೀಟಾಗಿ ಈ ವಿಡಿಯೋಲ್ಲಾದರೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ಸಲ್ಲಿ ತಪ್ಪದೇ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ಇದರಿಂದ ನಿಮಗೆ ಕಂಟಿನ್ಯೂಸ್ ಆಗಿ ಕೌನ್ಸಿಲಿಂಗ್ ಅಪ್ಡೇಟ್ಸು ಹಾಗೆ ಸ್ಕಾಲರ್ಶಿಪ್ಪು ಹಾಗೆ ಹಾಸ್ಟೆಲ್ ರಿಲೇಟೆಡ್ ಅಪ್ಡೇಟ್ಸು ನಮ್ಮ ಚಾನಲಲ್ಲಿ ಟೈಮ್ ಟು ಟೈಮ್ ಸಿಗ್ತಾ ಹೋಗುತ್ತೆ ನಿಮಗೆ. ಬನ್ನಿ ಈಗ ವಿಡಿಯೋ ಆದರೆ ಶುರು ಮಾಡೋಣ. ಮೊದಲಿಗೆ KE ಫೀಸ್ನ ಪೇ ಮಾಡೋಕ್ಕೆ ಲಾಸ್ಟ್ ಡೇಟು ಯಾವಾಗ ಅಂತ ನೋಡ್ಬಿಡೋಣ. ಯಾಕಂದರೆ ಈಗಾಗಲೇ ಪ್ರೀವಿಯಸ್ ಶೆಡ್ಯೂಲ್ ಪ್ರಕಾರ ಆದರೆ ನಿಮಗೆ ಇವತ್ತು ನಾಳೆ ಆದರೆ ಟೈಮ್ ಇದೆ. ಈಗ 4 ಆದರೆ ಕೊಟ್ಟಿದ್ದಾರೆ KE ಫೀಸ್ನ ಪೇ ಮಾಡೋಕ್ಕೆ. ಈ ಸದ್ಯಕ್ಕಂತೂ ಈಗ ಈವ್ನಿಂಗ್ ಒಳಗಡೆ ಅಟ್ಲೀಸ್ಟು ಅವರು ಎಕ್ಸ್ಟೆಂಡ್ ಮಾಡೋಗಿದ್ರೆ ಬಿಡಬೇಕಿತ್ತು. ಆದರೂ ನೀವಾದರೆ ಎಕ್ಸ್ಪೆಕ್ಟ್ ಮಾಡ್ಬೋದು ಮತ್ತೆ ರೀಶೆಡ್ಯೂಲ್ ಆದರೆ ಬಿಡ್ಬೋದು, ಇಲ್ಲ ಫೀಸ್ನ ಪೇ ಮಾಡೋಕ್ಕೂ ಅಟ್ಲೀಸ್ಟು 1 ಡೇ ಆದರೆ ಎಕ್ಸ್ಟೆಂಡ್ ಆದರೆ ಮಾಡ್ಬೋದು. ಆ್ಯಸ್ ಆಫ್ ನಾವು ಈಗ 4ನೇ ತಾರೀಕು ಆದರೆ ಲಾಸ್ಟ್ ಡೇಟ್ ಆದರೆ ಇದೆ, ಅಂದರೆ ನಾಳೆ ನೀವು ಅಷ್ಟರೊಳಗಡೆ ಆದರೆ ಫೀಸ್ನ ಪೇ ಮಾಡೋಕ್ಕೆ ಟ್ರೈ ಮಾಡಿ. ಇನ್ ಕೇಸ್ ವರ್ಸ್ಟ್ ಕೇಸಲ್ಲಿ ಆಗಲಿಲ್ಲ ಅಂದರೆ ಎಲ್ಲ ರಿಕ್ವೆಸ್ಟ್ ಮಾಡಿಕೊಂಡ್ರೆ KEಯಲ್ಲಿ ಒನ್ ಡೇ ಆದರೆ ಎಕ್ಸ್ಟೆಂಡ್ ಆದರೆ ಮಾಡ್ಬೋದು. ಆದರೆ ಈಗ ಯಾರಿಗೆಲ್ಲ ಅಮೌಂಟ್ ಎಲ್ಲ ಅಡ್ಜಸ್ಟ್ ಆಗಿದೆಯೋ, ಈಗಾಗಲೇ ತಿಳ್ಕೊಂಡಿರ್ತೀರಲ್ಲ KE ಫೀಸು ಇಷ್ಟಾದರೆ ಪೇ ಮಾಡಬೇಕು ಅಂತ, ಅಮೌಂಟ್ ಅಡ್ಜಸ್ಟ್ ಆಗಿರೋ ವಿದ್ಯಾರ್ಥಿಗಳು ಬೋತ್ ನೀವು ಆನ್ಲೈನಲ್ಲೂ ಪೇ ಮಾಡ್ಬೋದು ಹಾಗೆ ಆಫ್ಲೈನಲ್ಲೂ ಪೇ ಮಾಡ್ಬೋದು. ಯಾವ ರೀತಿ ಪೇ ಮಾಡಬೇಕು ಅಂತಲೂ ನಾನು ಮಾರ್ನಿಂಗ್ ವೀಡಿಯೋಲ್ಲಿ ಆದರೆ ತಿಳಿಸ್ಕೊಟ್ಟಿದ್ದೀನಿ. ನೀವು ಯಾವುದೇ ಬ್ಯಾಂಕಿಂದ, ನೀವು HDFC ಆಗಿರ್ಬೋದು, IDBI ಆಗಿರ್ಬೋದು, ಬ್ಯಾಂಕ್ ಆಫ್ ಬರೋಡಾ, ಯಾವುದೇ ಬ್ಯಾಂಕ್ ಆದರೂ ನೀವು ನಿಮ್ಮ ಬ್ಯಾಂಕ್ ಖಾತೆಯಿಂದನೇ ಪೇ ಮಾಡ್ಬೋದು. ಬೋತ್ ಒಂದು ನೆಫ್ಟು RTGS ಮಾಡಬೇಕು ಅಂತ ಇಲ್ಲ, ನೀವು ಫೋನ್ಪೇ, ಗೂಗಲ್ ಪೇಯಿಂದ, UPI IDಯಿಂದ, ಇಲ್ಲ ನೆಟ್ ಬ್ಯಾಂಕಿಂಗ್ ಇದ್ದರೂ ಆನ್ಲೈನಲ್ಲೂ ಮಾಡ್ಬೋದು, ಇಲ್ಲ ಆಫ್ಲೈನಲ್ಲಿ ಹೋಗ್ತೀನಿ ಅಂದರೂ ಬ್ಯಾಂಕ್ ಚೆಕ್ ಎಲ್ಲ ತಗೊಂಡು ಬ್ಯಾಂಕಲ್ಲಾದರೂ ಪೇ ಮಾಡ್ಬೋದು. ಅದರಿಂದ 4ನೇ ತಾರೀಕು ಒಳಗಡೆ ಆದರೆ ನೀವು ಪೇ ಮಾಡೋಕ್ಕಾದರೆ ಟ್ರೈ ಮಾಡಿ. ಅಂದರೆ ನಾಳೆ ಒಳಗಡೆ ಬ್ಯಾಂಕಿಂಗ್ ಅವರ್ಸಲ್ಲಿ ಪೇ ಮಾಡ್ತೀನಿ ಅಂದರೆ ನಾಳೆ ಒಳಗಡೆ ಆದರೆ ಪೇ ಮಾಡಿ. ಆನ್ಲೈನಲ್ಲಿ ಪೇ ಮಾಡ್ತೀನಿ ಅಂದರೆ ಟಿಲ್ 12 ಆದರೆ ನಿಮಗೆ ಲಾಸ್ಟ್ ಡೇಟ್ ಆದರೆ ಇದೆ, ಅಷ್ಟರೊಳಗಡೆ ಆದರೆ ಪೇ ಮಾಡಿ. ಇನ್ನು ಕಾಲೇಜ್ಗೆ ರಿಪೋರ್ಟ್ ಆಗೋಕ್ಕೆ ಯಾವಾಗ ಲಾಸ್ಟ್ ಡೇಟು ಅಂತ ಕೇಳ್ತಿದ್ದಾರೆ. ಕಾಲೇಜ್ಗೆ ರಿಪೋರ್ಟ್ ಆಗೋಕ್ಕೆ ನಿಮಗೆ 5ನೇ ತಾರೀಕು ಆದರೆ ಪ್ರೀವಿಯಸ್ ಶೆಡ್ಯೂಲ್ ಪ್ರಕಾರ ಇದೆ, 5ನೇ ತಾರೀಕು ಆದರೆ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಇದುವರೆಗೂ ಯಾವುದೇ ಅಪ್ಡೇಟ್ ಇಲ್ಲ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ. ಆದರೆ ಇದನ್ನು ಎಕ್ಸ್ಟೆಂಡ್ ಮಾಡೋ ಚಾನ್ಸಸ್ ಆದರೆ ಇದೆ, ಯಾಕಂದರೆ ರಿಯಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಎಲ್ಲ ಲೇಟಾಗಿ 2ನೇ ತಾರೀಕು ಬಿಟ್ಟಿರೋದ್ರಿಂದ ನಿಮಗೆ ಅದನ್ನು ಎಕ್ಸ್ಟೆಂಡ್ ಆದರೆ ಮಾಡ್ತಾರೆ. ಈಗಾಗಲೇ ಫೀಸ್ನ ಪೇ ಮಾಡಿ ಅಡ್ಮಿಷನ್ ಆರ್ಡರ್ ಎಲ್ಲ ಡೌನ್ಲೋಡ್ ಮಾಡ್ಕೊಂಡಿರೋ ವಿದ್ಯಾರ್ಥಿಗಳಾದರೆ ನೀವು ಬೇಗ ಆದರೆ ಕಾಲೇಜ್ಗೆ ಆದರೆ ರಿಪೋರ್ಟ್ ಆಗೋಕ್ಕೆ ಟ್ರೈ ಮಾಡಿ. ಆಲ್ಮೋಸ್ಟು ಫೀಸ್ ಎಲ್ಲ ಪೇ ಮಾಡಿದರೆ ನೀವು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿಕೊಂಡು ನಾಳೆನೇ ಹೋಗಿ ಕಾಲೇಜ್ಗೆ ಆದರೆ ರಿಪೋರ್ಟ್ ಆಗಿ. ಈಗಾಗಲೇ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿಯಾಗಿ ಇಟ್ಕೊಂಡಿರ್ತೀರ ಅಂದ್ಕೊಂಡಿದ್ದೀನಿ. ಅದ್ರ ಬಗ್ಗೆ ನಾನು ಯಾವ್ಯಾವ ಡಾಕ್ಯುಮೆಂಟ್ಸ್ನ ತೊಗೊಂಡೋಗ್ಬೇಕು ಅಂತ ಡೀಟೇಲ್ ವೀಡಿಯೋ ಆದರೆ ಮಾಡಿ ಹಿಂದೆನೇ ತಿಳಿಸ್ಕೊಟ್ಟಿದ್ದೆ. ಅದನ್ನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಗೆ ಸ್ಕ್ರೀನ್ ಮೇಲೆ ಲಾಸ್ಟ್ಗೆ ಎಂಡ್ ಕಾರ್ಡ್ಸಲ್ಲಿ ಡಿಸ್ಪ್ಲೇ ಆಗೋ ಥರ ಆದರೆ ಮಾಡಿರ್ತೀನಿ. ಅದನ್ನಾದರೆ ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ನೋಡ್ಕೊಳ್ಳಿ. ಇನ್ನು ಇದು ಲಾಸ್ಟ್ ಡೇಟ್ ಆದರೆ ಎಕ್ಸ್ಟೆಂಡ್ ಮಾಡ್ತಾರೆ ಅಂದರೆ ನಿಮಗೆ ಮಾಡೋ ಚಾನ್ಸಸ್ ಆದರೆ ಕಾಣಿಸ್ತಿದೆ. ಮತ್ತು 1-2 ಡೇಸ್ ಆದರೆ ನಿಮಗೆ ಎಕ್ಸ್ಟೆಂಡ್ ಆದರೆ ಮಾಡ್ತಾರೆ. ಮತ್ತು ಒಂದು ಫಸ್ಟ್ ರೌಂಡಲ್ಲಿ ನಮಗೆ ಕಾಲೇಜ್ ಆದರೆ ಸಿಕ್ಕಿತ್ತು, ಹಾಗೆ ಸೆಕೆಂಡ್ ರೌಂಡಲ್ಲಾದರೆ ನಮಗೆ ಈಗ ಸೀಟ್ ಆದರೆ ಅಲಾಟ್ ಆಗಿಲ್ಲ, ನಾವು ನೆಕ್ಸ್ಟ್ ರೌಂಡ್ ಆದರೆ ಪಾರ್ಟಿಸಿಪೇಟ್ ಮಾಡ್ಬೋದಾ ಅಂತ ಕೇಳ್ತಿದ್ದಾರೆ. ಹಾಗೆ ಎಷ್ಟು ರೌಂಡ್ ಆದರೆ ಕೌನ್ಸಿಲಿಂಗ್ ಇರುತ್ತೆ, ಥರ್ಡ್ ರೌಂಡು ಕಂಪಲ್ಸರಿ ಇರುತ್ತಾ ಅಂತ ಕೇಳ್ತಿದ್ದಾರೆ. ನೋಡಿ, ಥರ್ಡ್ ರೌಂಡು ಇರೋದು ಕಂಪಲ್ಸರಿ ಅಂತ ಈಗಲೇ ಗೊತ್ತಾಗಲ್ಲ. ಇನ್ ಕೇಸು ಮೆಜಾರಿಟಿ ಗೌರ್ಮೆಂಟ್ ಸೀಟ್ಸ್ ಏನಾದರೂ ಉಳಿದ್ರೆ, ಅನೇಕ ವಿದ್ಯಾರ್ಥಿಗಳು ಈಗ ಫೀಸಸ್ ಎಲ್ಲ ಎಕ್ಸಸ್ ಆಗಿದೆ ಅಂತ ಕ್ಯಾನ್ಸಲ್ಲು ಈ ರೀತಿ ಎಲ್ಲ ಮಾಡಿಕೊಂಡು ಸರೆಂಡರ್ ಎಲ್ಲ ಮಾಡಿ ಏನಾದರೂ ಗೌರ್ಮೆಂಟ್ ಸೀಟ್ಸು ಜಾಸ್ತಿ ಉಳಿದ್ರೆ ಥರ್ಡ್ ರೌಂಡ್ ಆದರೆ ಕಂಡಕ್ಟ್ ಮಾಡೋದು. ಆದರೂ ಇನ್ ಕೇಸ್ ಥರ್ಡ್ ರೌಂಡು ಕಂಡಕ್ಟ್ ಮಾಡಿದ್ರೆ ಯಾರ್ಯಾರು ಎಲಿಜಿಬಲ್ ಇರ್ತಾರೆ, ಯಾರು ಎಲಿಜಿಬಲ್ ಇರಲ್ಲ ಅಂತಲೂ ನಾನು ಈಗಾಗಲೇ ಪ್ರೀವಿಯಸ್ಸು ನಿನ್ನೆನೇ ಒಂದು ವೀಡಿಯೋ ಆದರೆ ಕಂಪ್ಲೀಟು ಥರ್ಡ್ ರೌಂಡ್ ಬಗ್ಗೆ ಆದರೆ ಡೀಟೇಲ್ಡಾಗಿ ತಿಳಿಸ್ಕೊಟ್ಟಿದ್ದೆ. ಆದರೂ ಅನೇಕ ವಿದ್ಯಾರ್ಥಿಗಳಾದರೆ ಪದೇ ಸೇಮ್ ಕ್ವಶನ್ಸ್ ಆದರೆ ಕೇಳ್ತಿದ್ದಾರೆ. ಒಮ್ಮೆ ನೀವು ವೀಡಿಯೋನ ನೋಡ್ತೀನಿ ಅಂದರೆ ಕಂಪ್ಲೀಟಾಗಿ ವೀಡಿಯೋನ ವಾಚ್ ಮಾಡಿ ಮತ್ತೆ ಕಮೆಂಟ್ ಆದರೆ ಮಾಡಿ. ನಿಮಗೆ ಲೆಂತ್ ಆಗಿದೆ ಅಂದರೆ ವೀಡಿಯೋನ 1.5x ಇಲ್ಲ 2x ಅಲ್ಲಿ ನೋಡೋಕ್ಕೆ ಟ್ರೈ ಮಾಡಿ. ಅದರಿಂದ ನಿಮಗೆ ಸಮಯನೂ ಉಳಿಯುತ್ತೆ, ಹಾಗೆ ಇನ್ಫಾರ್ಮೇಷನು ಕನ್ವೆ ಆಗುತ್ತೆ. ಮತ್ತೆ ಸೇಮ್ ಡೌಟ್ನಾದರೆ ಕೇಳಲ್ಲ. ನಿಮಗೆ ಯಾವುದೇ ರೌಂಡಲ್ಲಿ ಫಸ್ಟ್ ರೌಂಡಲ್ಲಾಗಲಿ ಸೆಕೆಂಡ್ ರೌಂಡಲ್ಲಿ
ಆಗಿರಲಿ ನಿಮಗೆ ಸೀಟ್ ಅಲಾಟ್ ಆಗಿದ್ದರೆ ನೀವು ಯಾವುದೇ ರೀತಿ ನೆಕ್ಸ್ಟ್ ರೌಂಡ್ ಆದರೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಗೋದಿಲ್ಲ. ನೀವು ಕ್ಯಾನ್ಸಲ್ ಮಾಡಿಕೊಂಡು ಚಾಯ್ಸ್ 3 ಮಾಡಿದ್ರು, ಇಲ್ಲ ನೀವು ಏನಾದರೂ ಸೀಟ್ನ ಸರೆಂಡರ್ ಮಾಡಿ ಕ್ಯಾನ್ಸಲ್ ಮಾಡ್ಕೊಂಡಿದ್ರು ಅಷ್ಟೇ, ನಿಮಗೆ ಸೀಟ್ ಒನ್ಸ್ ಅಲಾಟ್ ಆಗಿದೆ ಅಂದರೆ ಫಸ್ಟ್ ರೌಂಡಲ್ಲಾಗಿರಲಿ ಸೆಕೆಂಡ್ ರೌಂಡಲ್ಲಾಗಿರಲಿ ನಿಮಗೆ ಯಾವುದೇ ರೀತಿ ನೆಕ್ಸ್ಟ್ ರೌಂಡ್ ಕಂಡಕ್ಟ್ ಮಾಡಿದ್ರು ನೀವು ಆದರೆ ಒಂದು ಪಾರ್ಟಿಸಿಪೇಟ್ ಮಾಡೋಕ್ಕಾದರೆ ಆಗೋದಿಲ್ಲ. ಇನ್ನು ಅನೇಕ ವಿದ್ಯಾರ್ಥಿಗಳು ಸರ್ ನಮಗೆ KE ಚಲನಲ್ಲಿ ಪ್ರೀವಿಯಸ್ ಆಗಿ ಚಾಯ್ಸ್ 2 ಕೊಟ್ಟಿದ್ರಿ, ಆ ಓಲ್ಡ್ ಕಾಲೇಜೇ ನೇಮ್ ಆದರೆ ತೋರಿಸ್ತಿದೆ, ಈಗ ನಮಗೆ ನ್ಯೂ ಕಾಲೇಜ್ ನೇಮ್ ಆದರೆ ಅಪ್ಡೇಟ್ ಆಗಿಲ್ಲ ಸರ್ ಅಂತ ಹೇಳ್ತಿದ್ದಾರೆ. ಆ ನ್ಯೂ ಕಾಲೇಜು ಚಲನ್ ಆದರೆ ಡೌನ್ಲೋಡ್ ಮಾಡೋಕ್ಕೆ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಾನು ಹೇಳೋದೇನೆಂದರೆ, ನೀವು ಪ್ರೀವಿಯಸ್ ಆಗಿ ಏನಾದರೂ ಪೇ ಮಾಡಿದರೆ KE ಚಲನ್ನ ಅದನ್ನು ಭದ್ರವಾಗಿ ಇಟ್ಕೊಂಡಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ಆ KE ಚಲನ್ ಆದರೆ ತಗೊಂಡು ನೀವು ಆದರೆ ಒಮ್ಮೆ ವೆರಿಫೈ ಮಾಡ್ಕೊಳ್ಳಿ. ಆಪ್ಷನ್ ಎಂಟ್ರಿಗೆ ಲಾಗಿನ್ ಆದಾಗ ನಿಮಗೆ ಒಂದು ಇಂಟರ್ಫೇಸ್ ಆದರೆ ಬರುತ್ತಲ್ವ, ಅಲ್ಲಿ ನಿಮಗೆ ಬ್ಯಾಲೆನ್ಸ್ ಅಮೌಂಟು ಒಂದು 0 ಆದರೆ ತೋರಿಸ್ಬೇಕು. ಫೀಸ್ ಪೇಯ್ಡು ಅಮೌಂಟು ನಿಮಗೆ ಎಷ್ಟಾದರೆ 16K ಆಗಿರ್ಬೋದು, 80,000 ಅರೌಂಡ್ ಇರ್ಬೋದು, ಅಷ್ಟು ಪೇ ಆಗಿದೆಯಾ, ಬ್ಯಾಲೆನ್ಸ್ ಅಮೌಂಟು 0 ಇದೆಯಾ ಅಂತ ಚೆಕ್ ಮಾಡಿಕೊಂಡು ನಿಮಗೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗ್ತಿದೆ ಅಂದರೆ ಅಡ್ಮಿಷನ್ ಆರ್ಡರ್ ಆದರೆ ಡೌನ್ಲೋಡ್ ಮಾಡಿಕೊಂಡು ಪ್ರೀವಿಯಸ್ಸು KE ಚಲನ್ ಆದರೆ ತಗೊಂಡು ನೀವು ಕಾಲೇಜ್ಗೆ ಆದರೆ ರಿಪೋರ್ಟ್ ಆಗೋಕ್ಕೆ ಹೋಗಿ. ನಿಮಗೆ ಯಾವುದೇ ರೀತಿ ತೊಂದರೆ ಏನೂ ಆಗೋದಿಲ್ಲ. ಅಪ್ಡೇಟೆಡ್ ಚಲನ್ನು ಬರಲಿಲ್ಲ ಅಂದರೆ ಅವ್ರದ್ದೇ ತಪ್ಪು. ನೀವು ಪ್ರೀವಿಯಸ್ ಆಗಿರೋ KE ಚಲನ್ನ ಅಡ್ಮಿಷನ್ ಆರ್ಡರ್ ಆದರೆ ತಗೊಂಡು ಅದ್ರ ಜೊತೆಗೆ ಪ್ರೀವಿಯಸ್ ಆಗಿ ಹೇಳಿರೋ ಅಷ್ಟು ಡಾಕ್ಯುಮೆಂಟ್ಸ್ನ ಆದರೆ ತೊಗೊಂಡ್ರೆ ಹೋದರೆ ನಿಮಗೆ ಕಾಲೇಜ್ಗೆ ಆದರೆ ಅಡ್ಮಿಷನ್ ಮಾಡ್ಕೋತಾರೆ. ಅದರಿಂದ ನಿಮಗೆ ಯಾವುದೇ ರೀತಿ ತೊಂದರೆ ಏನೂ ಆಗೋದಿಲ್ಲ. ನಮಗೆ ಅದೇ ಒಂದು ಈಗ ಅಲಾಟ್ ಆಗಿರೋ ಸೆಕೆಂಡ್ ರೌಂಡಲ್ಲಿ ಅಲಾಟ್ ಆಗಿರೋ ಕಾಲೇಜ್ ನೇಮೇ ಇರಬೇಕು ಅಂತ ಅನ್ಕೋಬೇಡಿ. ನಿಮಗೆ ಪ್ರೀವಿಯಸ್ ಆಗಿರೋ ಕಾಲೇಜ್ ನೇಮ್ ಆದರೂ ನೀವು ಫೀಸ್ನ ಪೇ ಮಾಡಿದರೆ ಅಂದ್ರೇ ನಿಮಗೆ ಅಡ್ಮಿಷನ್ ಆರ್ಡರ್ ಆದರೆ ಡೌನ್ಲೋಡ್ ಆಗೋದು. ಅದರಿಂದ ನಿಮಗೆ ಪ್ರಾಪರಾಗಿ ಈಗ ಅಡ್ಮಿಷನ್ ಆಗೋಕ್ಕೆ ನಿಮಗೆ ಮೇಯ್ನಾಗಿ ಬರೋದೇ ಅಡ್ಮಿಷನ್ ಆರ್ಡ್ರು. ಅದರಲ್ಲಿ ನೀವು ಫೀಸ್ ಪೇ ಮಾಡಿರೋದು, ಕಾಲೇಜ್ ಡೀಟೇಲ್ಸು, ಹಾಗೆ ನಿಮ್ಮ ರ್ಯಾಂಕಿಂಗು ಎಲ್ಲ ಡೀಟೇಲ್ಸ್ ಆದರೆ ಇರುತ್ತೆ. ಅದರಿಂದ ಆದರೆ ವರಿ ಆಗೋಕ್ಕೆ ಹೋಗಬೇಡಿ. ನೀವಾದರೆ ಜಸ್ಟ್ ಅಡ್ಮಿಷನ್ ಆರ್ಡರ್ ಆದರೆ ಡೌನ್ಲೋಡ್ ಮಾಡಿಕೊಂಡು ಇಮಿಡಿಯೇಟಾಗಿ ನಾಳೆನೇ ಒಂದು ಕಾಲೇಜ್ಗೆ ಆದರೆ ರಿಪೋರ್ಟ್ ಆಗೋಕ್ಕೆ ಟ್ರೈ ಮಾಡಿ. ಇನ್ನು ಅನೇಕ ವಿದ್ಯಾರ್ಥಿಗಳು ನಮಗೆ ಅಡ್ಮಿಷನ್ ಆರ್ಡರ್ ಆದರೆ ಡೌನ್ಲೋಡ್ ಆಗ್ತಿಲ್ಲ, ನಾವು ಫೀಸ್ನ ಆದರೆ ಪೇ ಮಾಡಿದರೆ ಅಂತ ಹೇಳ್ತಿದ್ದಾರೆ. ನೀವು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗ್ತಿಲ್ಲ ಅಂತಿರೋ ವಿದ್ಯಾರ್ಥಿಗಳು KE ಫೀಸ್ ಪೇ ಮಾಡಿದ ನಂತರ 1 ಅವರ್ 2 ಅವರ್ಸು ಲಾಸ್ಟ್ ಟೈಮೆಲ್ಲ ಒಂದು 6 ಅವರ್ಸು ಅಪ್ ಟು ತಗೊಂಡಿತ್ತು. ಅದರಿಂದ ವೆಯ್ಟ್ ಮಾಡಿ. ಈಗ ಇವತ್ತೆಲ್ಲ ಪೇ ಮಾಡಿ ಬಂದಿಲ್ಲ ಅಂದರೆ ನಾಳೆವರೆಗೂ ವೆಯ್ಟ್ ಮಾಡಿ. ನಾಳೆ ಮಧ್ಯಾಹ್ನದೊಳಗಡೆ ಆದರೆ ನಿಮಗೆ ಅಡ್ಮಿಷನ್ ಆರ್ಡರ್ ಸಿಗೋ ಚಾನ್ಸಸ್ ಆದರೆ ಇರುತ್ತೆ. ಒಂದು ಟೈಮ್ ಆದರೆ ತಗೊಳ್ಳುತ್ತೆ. ಬ್ಯಾಂಕಲ್ಲಿ ಏನಾದರೂ ಪೇ ಮಾಡಿದರೆ ಎಲ್ಲ ಒಂದು ನೆಫ್ಟು RTGS ಆದರೂ ಮಿನಿಮಮ್ 1 ಅವರ್ ಆದರೆ ಆಗುತ್ತೆ. ಅದರಿಂದ ಮೊದಲು IMPS ಅವೆಲ್ಲ ಟೈಮ್ ತಗೋತಿತ್ತು. ಈಗ ರಿಯಲ್ ಟೈಮ್ ಸೆಟಲ್ಮೆಂಟ್ ಎಲ್ಲ RTGS ಎಲ್ಲ ಮಾಡ್ತಿರೋದ್ರಿಂದ ನಿಮಗೆ 1 ಅವರು ಅಟ್ಲೀಸ್ಟ್ ಮಿನಿಮಮ್ 1 ಅವರ್ ಆದರೂ ತಗೊಳ್ಳುತ್ತೆ. ಒಂದು ಲಾಸ್ಟ್ ಟೈಮು ಒಂದು 4 to 6 ಅವರ್ಸ್ ಎಲ್ಲ ತಗೊಂಡಿರೋದ್ರಿಂದ ವೆಯ್ಟ್ ಮಾಡಿ, ನಿಮಗೆ ಅಡ್ಮಿಷನ್ ಆರ್ಡರ್ ಸಿಗುತ್ತೆ. ಇನ್ನು ಅನೇಕ ವಿದ್ಯಾರ್ಥಿಗಳು ನಮಗೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗ್ತಿದೆ ಸರ್, ಆದರೆ ಅದನ್ನು ಓಪನ್ ಮಾಡೋಕ್ಕಾಗ್ತಿಲ್ಲ, ಅದು ಓಪನ್ ಆಗ್ತಿಲ್ಲ, ಫೈಲ್ ಸಪೋರ್ಟ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ನಿಮ್ಮ ಒಂದು ಬ್ರೌಸರಲ್ಲಿ ಏನೋ ಪ್ರಾಬ್ಲಮ್ ಇರುತ್ತೆ. ಒಮ್ಮೆ ಅಡೋಬ್ ಅಕ್ರೋಬಾಟೋ ಇಲ್ಲ ಯಾವುದಾದ್ರೂ WPS ಆಫೀಸೋ ಇಲ್ಲ ಲ್ಯಾಪ್ಟಾಪಲ್ಲೋ ಗೂಗಲ್ ಫೈಲ್ಸೋ ಯಾವುದಾದ್ರೂ ಈ ರೀತಿ ಸ್ಟ್ಯಾಂಡರ್ಡ್ ಆಗಿರೋ ಒಂದು ಎಲ್ಲ ಫಾರ್ಮೆಟ್ಸು ಸಪೋರ್ಟ್ ಮಾಡೋ ಒಂದು ಬ್ರೌಸರ್ನ ಒಂದು ಅಪ್ಲಿಕೇಶನ್ ಆದರೆ ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲಿ ಓಪನ್ ಮಾಡಿ ನೋಡ್ಕೊಳ್ಳಿ. ಅದನ್ನು ಪ್ರಿಂಟ್ಔಟ್ ಆದರೆ ಕಲರ್ ಪ್ರಿಂಟೌಟು ಇಲ್ಲ ಜೆರಾಕ್ಸೋ ತಗೊಂಡು ಒಂದು 2 ಸೆಟ್ಸ್ ಆದರೆ ತಗೊಂಡಿಟ್ಕೊಳ್ಳಿ. ಇನ್ನು ಮ್ಯಾಕ್ಸಿಮಮ್ ಆದರೆ ಅದನ್ನೆಲ್ಲ ಡ್ರೈವಲ್ಲಿ ಸೇವ್ ಮಾಡಿಟ್ಕೊಳ್ಳಿ, ಮುಂದೇನೂ ಬೇಕಾಗುತ್ತೆ ನಿಮಗೆ. KE ಫೀಸ್ ಪೇ ಮಾಡಿರೋದು ಹಾಗೆ ಅಡ್ಮಿಷನ್ ಆರ್ಡರ್ ಆದರೆ ಭದ್ರವಾಗಿ ಸೇವ್ ಆದರೆ ಮಾಡಿಟ್ಕೊಳ್ಳಿ. ಮುಂದೆ ನಿಮಗೆ ಸ್ಕಾಲರ್ಶಿಪ್ಸ್ ಅಪ್ಲೈ ಮಾಡಬೇಕಾದ್ರೂ, ಯಾವುದಾದ್ರೂ ಲೋನ್ಗೆ ಅಪ್ಲೈ ಮಾಡಬೇಕಾದ್ರೂ ಎಲ್ಲದಕ್ಕೂ ಬೇಕಾಗುತ್ತೆ. ಅಡ್ಮಿಷನ್ ಆರ್ಡ್ರು ಹಾಗೆ KE ಚಲನ್ ಆದರೆ ಭದ್ರವಾಗಿ ಇಟ್ಕೊಳ್ಳಿ. ಇಷ್ಟು. ಈಗ ಅನೇಕ ವಿದ್ಯಾರ್ಥಿಗಳಾದರೆ ನಾವು ಸೀಟ್ನ ಕ್ಯಾನ್ಸಲೇಷನ್ ಮಾಡ್ಕೋಬೇಕು ಸರ್. ಇಲ್ಲಿ ಫೀಸಸ್ ಆದರೆ ನಮಗೆ ಸೆಕೆಂಡ್ ರೌಂಡಲ್ಲಿ ಅಲಾಟ್ ಆಗಿರೋ ಕಾಲೇಜಸ್ಸಲ್ಲಾದರೆ ಜಾಸ್ತಿ ಹೇಳ್ತಿದ್ದಾರೆ. ನಾವು ಚಾಯ್ಸ್ 2 ಕೊಟ್ಟು ಈಗ ಬಂದುಬಿಟ್ಟಿದ್ರೆ ಫೀಸ್ ಆದರೆ ರೀಫಂಡ್ ಆಗೋ ಚಾನ್ಸಸ್ ಆದರೆ ಇರುತ್ತಾ, ಹಾಗೆ ಏನಾದರೆ ಕಾನ್ಸಿಕ್ವೆನ್ಸಸ್ ಆದರೆ ಇರುತ್ತೆ. ಇನ್ ಕೇಸ್ ನಾವು ಸೆಕೆಂಡ್ ರೌಂಡಲ್ಲಿ ಅಲಾಟ್ ಆಗಿರೋ ಕಾಲೇಜ್ಗೆ ಜಾಯ್ನ್ ಆಗಲೇಬೇಕಾ, ಜಾಯ್ನ್ ಆಗಲಿಲ್ಲ ಅಂದರೆ ಯಾವ ರೀತಿ ಆದರೆ ಕಾನ್ಸಿಕ್ವೆನ್ಸಸ್ನ ಫೇಸ್ ಮಾಡಬೇಕು ಅಂತ ಕೇಳ್ತಿದ್ದಾರೆ. ಅದಕ್ಕೆ ಕೇಳೋದಾದರೆ, ಈಗಾಗಲೇ ಏನಾದರೂ ಪ್ರೀವಿಯಸ್ ಆಗಿ ನಿಮಗೆ ಸೀಟ್ ಕ್ಯಾನ್ಸಲೇಷನ್ ಲಿಂಕ್ ಇದೆಯೋ ಅದನ್ನು ಈ ಲಿಂಕ್ ಆದರೆ ಓಪನ್ ಆಗ್ತಿದೆ, ಅದರಲ್ಲಿ ಏನಾದರೂ ಸಬ್ಮಿಟ್ ಮಾಡೋಕ್ಕಾದರೆ ಆಗುತ್ತೇನೋ ಒಮ್ಮೆ ಆದರೆ ಟ್ರೈ ಮಾಡಿ. ಈಗಾಗಲೇ KE ಕಡೆಯಿಂದ ಬಂದಿರೋ ಗೈಡ್ಲೈನ್ಸ್ ಪ್ರಕಾರ ನಾನು ಸುಮಾರು ವೀಡಿಯೋಸಲ್ಲೂ ತಿಳಿಸ್ಕೊಟ್ಟಿದ್ದೀನಿ. ಫಸ್ಟ್ ರೌಂಡಲ್ಲಿ ನೀವು ಸೀಟ್ ಕ್ಯಾನ್ಸಲೇಷನ್ ಮಾಡಿಕೊಂಡ್ರೆ ನಿಮಗೆ ಅಮೌಂಟ್ ಆದರೆ ರೀಫಂಡ್ ಆಗೋ ಚಾನ್ಸಸ್ ಆದರೆ ಇರುತ್ತೆ. ಒಂದು 5,000 ಅಮೌಂಟ್ ಆದರೆ ಇಟ್ಕೊಂಡು ಇನ್ನು ಉಳಿದ ಅಮೌಂಟು ನಿಮ್ಮ ಬ್ಯಾಂಕ್ ಖಾತೆಗೆ ಹಾಕೋಕ್ಕೆ ಟ್ರೈ ಮಾಡ್ತಿದ್ರು. ಆ ಅಮೌಂಟು ಬರ್ತಿತ್ತು, ಹಾಕ್ತಾರೆ. ಆದರೆ ಈಗ ಸೆಕೆಂಡ್ ರೌಂಡ್ ಆಗಿರೋದ್ರಿಂದ ನಿಮಗೆ ಕಂಪಲ್ಸರಿ ಯಾವುದಾದ್ರೂ ಸೀಟ್ ಅಲಾಟ್ ಆಗಿದೆಯೋ ಆ ಕಾಲೇಜ್ಗಾದರೆ ನೀವು ಅಡ್ಮಿಷನ್ ಆಗಲೇಬೇಕು ಅಂತ ಈಗಾಗಲೇ ತಿಳಿಸ್ಕೊಟ್ಟಿದ್ದಾರೆ. ಅದರಿಂದ ನೀವು ಈಗಾಗಲೇ ಫೀಸ್ನ ಪೇ ಮಾಡಿದರೆ ಒಂದು ಮ್ಯಾಕ್ಸಿಮಮ್ಮು ಆ ಕಾಲೇಜ್ಗಾದರೆ ಜಾಯ್ನ್ ಆಗೋಕ್ಕೆ ಟ್ರೈ ಮಾಡಿ. ಅದಕ್ಕಿಂತ ನಿಮಗೆ ಮ್ಯಾನೇಜ್ಮೆಂಟಲ್ಲಿ ಹೋದರೆ ಇನ್ನೂ ಜಾಸ್ತಿ ಆದರೆ ಫೀಸಸ್ ಆದರೆ ಇರುತ್ತೆ. ಹಾಗೆ ಆಮೇಲೆ ಸ್ಕಾಲರ್ಶಿಪ್ಸು ಬರೋದು ಡೌಟು. ಅದರಿಂದ ನೀವು ಆದಷ್ಟು ಈಗ ಸಿಕ್ಕಿರೋ ಕಾಲೇಜ್ಗೆ ಜಾಯ್ನ್ ಆಗೋಕ್ಕೆ ಟ್ರೈ ಮಾಡಿ. ಯಾರೆಲ್ಲ ಫೀಸ್ನ ಪೇ ಮಾಡಿದರೋ, ಇನ್ನು ಯಾರಾದರೂ ಫೀಸ್ನ ಪೇ ಮಾಡಿಲ್ಲ, ನಾವು ಸೀಟ್ನ ಕ್ಯಾನ್ಸಲೇಷನ್ ಮಾಡ್ಕೋಬೇಕಂದ್ರೂ ಒಮ್ಮೆ ನೀವು ಈ ಲಿಂಕ್ ಮೂಲಕ ಆದರೆ ಟ್ರೈ ಮಾಡಿ. ಇಲ್ಲ ಡೈರೆಕ್ಟಾಗಿ KEಗೆ ವಿಸಿಟ್ ಮಾಡ್ತೀನಿ ಅಂದರೆ ವಿಸಿಟ್ ಮಾಡಿ. ಒಂದು ಅರೌಂಡು 5K ಆದರೆ ಎಕ್ಸ್ಟ್ರಾ ಅಮೌಂಟು ಒಂದು ಪೆನಾಲ್ಟಿ ಫೀಸ್ನ ಪೇ ಮಾಡಿಸ್ಕೊಂಡು ನಿಮಗೆ ಸೀಟ್ ಸರೆಂಡರ್ದು ಒಂದು ಫಾರಮ್ ಆದರೆ ಕೊಡ್ಬೋದು ಆಫ್ಲೈನಲ್ಲಿ. ಆದರೆ ನೀವು ಮ್ಯಾನೇಜ್ಮೆಂಟ್ಗೆ ಹೋಗ್ತೀರಿ ಅಂದರೆ ಪರವಾಗಿಲ್ಲ, ಇಲ್ಲಾಂದರೆ ನಿಮಗೆ ಲೀಗಲ್ ಆ್ಯಕ್ಷನ್ನು ಕಾನ್ಸಿಕ್ವೆನ್ಸ್ ಆದರೆ ಫೇಸ್ ಮಾಡಿಸ್ಬೇಕು ಅಂತ ಒಂದು KEಯಲ್ಲಾದರೆ ಒಂದು ಬ್ರೋಚರಲ್ಲೂ ತಿಳಿಸಿರೋದ್ರಿಂದ, ಗೈಡ್ಲೈನ್ಸಲ್ಲಿ ತಿಳಿಸಿರೋದ್ರಿಂದ ಒಮ್ಮೆ ಡೈರೆಕ್ಟಾಗಿ KEಗೆ ವಿಸಿಟ್ ಮಾಡಿ. ಅವ್ರು ಏನು ಹೇಳ್ತಾರೆ ಅಂತ ಒಮ್ಮೆ ಆದರೆ ಕೇಳಿ ಕ್ಯಾನ್ಸಲೇಷನ್ ಮಾಡಿಕೊಂಡ್ರೆ ನಿಮಗೆ
ಫೀಸ್ ಪೇ ಮಾಡಿರೋರು ಅಷ್ಟೇ ಡೈರೆಕ್ಟಾಗಿ ಒಂದು ಕೆ ಎಗಾದರೂ ವಿಸಿಟ್ ಮಾಡಿ. ಈ ಲಿಂಕಲ್ಲಿ ಫಿಲ್ ಮಾಡೋದ್ರ ಜೊತೆಗೆ ನೀವು ಡೈರೆಕ್ಟಾಗಿ ಕೆ ಎಗೆ ವಿಸಿಟ್ ಮಾಡಿದರೆ ಅವರಾದರೆ ಹೇಳ್ತಾರೆ. ಕಂಪ್ಲೀಟು ಫೀಸು ನೀವು ಕೆ ಎಗೆ ಪೇ ಮಾಡಿರೋ ಫೀಸು ಅಮೌಂಟು ವಾಪಸ್ ಬರಲ್ಲ ಅಂದರೆ ನೀವು ಅದಕ್ಕೆ ಜಾಯ್ನ್ ಆಗೋದೇ ಬೆಸ್ಟು. ಈಗ ಮತ್ತೆ ಸೀಟ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋದ್ರಿಂದ ಡೈರೆಕ್ಟಾಗಿ ಕೆ ಎಗೆ ಹೋಗಿ ಅಲ್ಲಾದರೂ ವಿಚಾರಿಸಿ ಒಮ್ಮೆ ಆದರೆ ತಿಳ್ಕೊಳ್ಳಿ. ಈಗ ಸದ್ಯಕ್ಕಂತೂ ಫಸ್ಟ್ ರೌಂಡ್ದೇ ಲಿಂಕ್ ಇರೋದು. ಯಾವುದೇ ರೀತಿ ನಿಮಗೆ ಸೀಟ್ ಕ್ಯಾನ್ಸಲೇಷನ್ ಬಗ್ಗೆ ಆದರೆ ಅಪ್ಡೇಟ್ ಇಲ್ಲ. ಕಂಪ್ಲೀಟ್ ಅಪ್ಡೇಟ್ ಬಗ್ಗೆ ಆದರೆ ತಿಳ್ಕೊಂಡು ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋಲ್ಲಾದರೆ ತಿಳಿಸೋಕ್ಕೆ ಟ್ರೈ ಮಾಡ್ತೀನಿ. ನನಗೆ ಮೇಜರಾಗಿ ಕೇಳಿದ್ದ ಡೌಟ್ಸು. ಇನ್ನೂ ಯಾವುದಾದ್ರೂ ನಿಮಗೆ ಇಂಪಾರ್ಟೆಂಟಾಗಿ ಏನಾದರೂ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ನಮ್ಮ ಇನ್ಸ್ಟಾಗ್ರಾಮ್ ಮುಖಾಂತರ ಫಾಲೋ ಆಗಿ ಅಲ್ಲಿಂದನೂ ಮೆಸೇಜ್ ಮಾಡ್ಬೋದು. ಇಲ್ಲ ನಿಮಗೆ ಕಾಮೆಂಟ್ ಮುಖಾಂತರ ಆದರೂ ಮೆಸೇಜಸ್ ಮಾಡ್ಬೋದು. ಹಾಗೆ ಪರ್ಸನಲ್ ಅಸಿಸ್ಟೆನ್ಸ್ ಬೇಕಾಗಿದ್ದರೆ NVR ಅಪ್ಡೇಟ್ಸ್ ಮೆಂಬರ್ ಕಮ್ಯುನಿಟಿಗೆ ಜಾಯ್ನ್ ಆಗಿ ಅಲ್ಲಿಂದನೂ ನೀವು ವಾಟ್ಸಪ್ ನಂಬರ್ ತೊಗೊಂಡು ಮೆಸೇಜ್ ಆದರೆ ಮಾಡ್ಬೋದು. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ NVR ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಷನ್ ಆ್ಯಂಡ್ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಮುಂದಿನ ವಿಡಿಯೋಲಾದರೆ ಸಿಗೋಣ.